ಉತ್ತರ ಕರ್ನಾಟಕದಲ್ಲಿ ಮಾಡೋವಂಥ ಸ್ವೀಟ್ ಚಕೋಲಿ ಹೇಗೆ ಮಾಡೋದಂತ ನೋಡೋಣ. ತುಂಬ ರುಚಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದಕ್ಕೋಸ್ಕರ ಒಂದು ಪಾತ್ರೆ ಬೆಲ್ಲ ತೊಗೊಳ್ತಾ ಇದ್ದೀನಿ. ಇದು ಕರಸ್ಕೊಳ್ಳಿ ಸಾಕು, ಏನಾರು ಉಸ್ಕಿರುತ್ತೆ ಅಂತ ಅಷ್ಟೇ. ಹಾಗೆ ಚಪಾತಿ ಹಿಟ್ಟನ್ನ ಒಂದು ಅರ್ಧ ಗಂಟೆ ಮುಂಚೆ ಕಲಸಿಟ್ಕೊಂಬಿಡಿ. ನಾರ್ಮಲಾಗಿ ಹೇಗೆ ಕಲಸಿಟ್ಕೊಳ್ತೀರಿ ಚಪಾತಿಗೆ ಹಾಗೆ. ಸ್ವಲ್ಪ ಚಪಾತಿಗೆ ಆಗೋಷ್ಟು ತೊಗೊಂಡು ನಾನು ಇದನ್ನು ಲಟ್ಟಿಸ್ಕೊತೀನಿ. ಚಪಾತಿ ಹಾಕೋದಲ್ಲಿ ರೌಂಡಾಗಿ ಮಾಡಿಕೊಂಡು, ತೀರ ತೆಳುವಾಗೂ ಬೇಡ ದಪ್ಪನೂ ಬೇಡ, ನೀಟಾಗಿ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಒಂದು ಚಾಕು ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡ್ಕೊಳ್ಳಿ, ಡೈಮಂಡ್ ಶೇಪಲ್ಲಾದ್ರೂ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಇದೆಲ್ಲ ಒಂದೊಂದು ಪ್ಲೇಟಲ್ಲಿ ಪೀಸಸ್ಸಾಗಿ ತೊಗೊಳ್ಳಿ. ಒಂದಕ್ಕೊಂದು ಇದಾಗುತ್ತಂದರೆ ನೀವು ಸ್ವಲ್ಪ ಒಣ ಹಿಟ್ಟೆಲ್ಲ ಚೆಲ್ಕೊಳ್ಳಿ ಮೇಲ್ಗಡೆ. ಇನ್ನೆಲ್ಲ ಇದು ಮಾಡ್ಕೊಳೋ ಅಷ್ಟೊತ್ತಿಗೆ ಒಂದೊಂದು ಕಡಾಯಿಯಲ್ಲಿ ಸ್ವಲ್ಪ ಬಿಸಿನೀರು ಇಟ್ಕೊಂಡಿರಿ ಗ್ಯಾಸಲ್ಲಿ. ನೋಡಿ, ಒಂದು 2 ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಬೆಲ್ಲ ಸತ ನೀರಲ್ಲಿ ಕಲಿಸ್ಕೊಂಡಿರ್ತೀವಿ, ಭಾಳ ನೀರಾಗಿಬಿಡುತ್ತೆ. ಇವಾಗ ಕಾದಿದೆ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದೊಂದನ್ನೇ ಅದರಲ್ಲಿ ನೀರಲ್ಲಿ ಬಿಟ್ಬಿಡಿ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇದಾಗಿದೆ. ನಾನು ಬೆಲ್ಲ ಕರಸ್ಕೊಂಡಿದ್ನಲ್ಲ, ಅದು ಸೋಸ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡ್ಮೇಲೆ ಒಂದು 5 ನಿಮಿಷ ಕುದಿಸ್ಕೊಳ್ತೀನಿ ಇದನ್ನು. ಜಾಸ್ತಿ ನೀರಾಗಿ ಮಾಡ್ಕೋಬೇಡಿ, ಸ್ವಲ್ಪ ತಿಕ್ಕಾಗೆ ಇರಲಿ. ಇದೆಲ್ಲ ರೆಡಿಯಾಗಿದೆ ನೋಡಿ. ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಒಂದು ಬೌಲಲ್ಲಿ ತೊಗೊಂಡು ನಮಗೆ ಹಾಲು ತಣ್ಣಗಾಗಿದೆ. ಇವಾಗ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕ್ಕೊಂಡ್ಮೇಲೆ ಸ್ವಲ್ಪ ಇಲಾಚಿ ಪೌಡರು ಹಾಗೆ ಗಸಗಸೆ ಹಾಕ್ಕೊಳ್ಳಿ ಮೇಲ್ಗಡೆ. ನಿಮ್ಗೆ ಇಷ್ಟ ಇದ್ದರೆ ಒಣ ಕೊಬ್ಬರಿನೂ ತುರಿದು ಹಾಕ್ಕೊಳ್ಳಿ. ನಾನಿಲ್ಲಿ ಹಾಕ್ತಾ ಇಲ್ಲ, ಗಸಗಸೆ ಮಾತ್ರ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಟ್ರೈ ಮಾಡಿ ಒಮ್ಮೆ.